ಫ್ರೆಂಡ್ಸ್. ನನ್ನ ಹೆಸರು ಶ್ರವಂತಿ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯ ಹೆಸರು ಸರಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಉಜ್ಜಿನಿ. ವಿಷಯ ವಿಜ್ಞಾನ. ಮರುಸಿಂಚನ. ಅಧ್ಯಾಯ 7 ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿ. ಕಲಿಕಾ ಫಲ 7.2 ಸಂತಾನೋತ್ಪತ್ತಿಯ ಅರ್ಥ ತಿಳಿದು ಅಂಡಾಜ ಮತ್ತು ಜರಾಯುಜಗಳನ್ನು ವ್ಯತ್ಯಾಸಿಸುವರು. ಚಟುವಟಿಕೆ 1. ಚಿತ್ರದಲ್ಲಿ ಪ್ರತಿಯೊಂದು ಜೀವಿ ಹಾಗೂ ಅದರ ಮರಿ ಜೀವಿ ಇರುವುದನ್ನು ಗಮನಿಸಿ. ಚಿತ್ರದಲ್ಲಿ ಪ್ರತಿಯೊಂದು ಜೀವಿ ಹಾಗೂ ಅದರ ಮರಿ ಜೀವಿ ಇರುವುದನ್ನು ಗಮನಿಸಿ. ಪ್ರತಿಯೊಂದು ಜೀವಿಯ ಮರಿಗಳು ಜನ್ಮ ನೀಡಿದ ಜೀವಿಯನ್ನು ಹೋಲುತ್ತವೆ. ಹೀಗೆ ಜೀವಿಯೊಂದು ತನ್ನನ್ನೇ ಹೋಲುವ ಮರಿ ಜೀವಿಗಳಿಗೆ ಜನ್ಮ ನೀಡುವುದನ್ನು ಸಂತಾನೋತ್ಪತ್ತಿ ಎನ್ನುವರು. ಚಟುವಟಿಕೆ 2. ಯಾರಾದರೂ ಸಂತಾನೋತ್ಪತ್ತಿಗೆ ಸಂಬಂಧಿಸಿದ ಕೆಲವು ಹೇಳಿಕೆಗಳನ್ನು ನೀಡಲಾಗಿದೆ. ನಿಮ್ಮ ಸ್ನೇಹಿತರು ಶಿಕ್ಷಕರೊಂದಿಗೆ ಚರ್ಚಿಸಿ. ಈ ಹೇಳಿಕೆಗಳು ಸರಿಯಾಗಿದ್ದರೆ ರೈಟ್ ಗುರುತು, ತಪ್ಪಾಗಿದ್ದರೆ ಇಂಟು ಗುರುತು ಹಾಕಿ ತಪ್ಪಾದ ಹೇಳಿಕೆಯನ್ನು ಸರಿಪಡಿಸಿ ಬರೆಯಿರಿ. ಹೇಳಿಕೆ. ಸಂತಾನೋತ್ಪತ್ತಿಯಿಂದ ಜೀವಿಗಳೇ ತಮ್ಮ ಸಂತತಿಯನ್ನು ಮುಂದುವರಿಸುತ್ತವೆ. ಸರಿ. ಸಂತಾನೋತ್ಪತ್ತಿಯಿಂದಾಗಿ ಪರಿಸರದಲ್ಲಿ ಇತರೆ ಜೀವಿಗಳಿಗೆ ಆಹಾರ ದೊರೆಯುತ್ತದೆ. ಸರಿ. ಸಂತಾನೋತ್ಪತ್ತಿ ಪ್ರಾಣಿಗಳಲ್ಲಿ ಮಾತ್ರ ಕಂಡುಬರುತ್ತದೆ. ತಪ್ಪು. ಸರಿಪಡಿಸಿದ ಹೇಳಿಕೆ. ಪ್ರಾಣಿ, ಪಕ್ಷಿ, ಸಸ್ಯಗಳಲ್ಲಿ ಕಂಡುಬರುತ್ತದೆ. ಒಂದೇ ಜೀವಿಯ ಅತಿಯಾದ ಸಂತಾನೋತ್ಪತ್ತಿಯಿಂದ ಪರಿಸರದಲ್ಲಿ ಯಾವ ಅಪಾಯಗಳು ಆಗುವುದಿಲ್ಲ. ಸಮತೋಲನ ಉಂಟಾಗುತ್ತದೆ. ನೀವು ಕೆಲವು ಪ್ರಾಣಿಗಳು ನೇರವಾಗಿ ಮರಿಗಳಿಗೆ ಜನ್ಮ ಕೊಡುವುದನ್ನು, ಇನ್ನು ಕೆಲವು ಪ್ರಾಣಿಗಳು ನೇರವಾಗಿ ಮರಿಗಳಿಗೆ ಜನ್ಮ ಕೊಡುವುದನ್ನು, ಇನ್ನು ಕೆಲವು ಪ್ರಾಣಿಗಳು ಮೊಟ್ಟೆ ಇಡುವುದರ ಮೊಟ್ಟೆ ಇಡುವ ಹಾಗೂ ಮರಿಗಳಿಗೆ ಜನ್ಮ ನೀಡುವ ಪ್ರಾಣಿಗಳಿಗೆ ಉದಾಹರಣೆ ಕೊಡಿ. ಮೊಟ್ಟೆ ಇಡುವ ಪ್ರಾಣಿಗಳು ಕಪ್ಪೆ, ಹಲ್ಲಿ, ಮೊಸಳೆ. ಮರಿಗಳಿಗೆ ಜನ್ಮ ಕೊಡುವ ಪ್ರಾಣಿ ನಾಯಿ, ಬೆಕ್ಕು, ಹಸು, ಮನುಷ್ಯ ಇನ್ನು ಇತ್ಯಾದಿಗಳು. ಚಟುವಟಿಕೆ 4. ಈ ಮುಂದೆ ಕೊಟ್ಟಿರುವ ಚಿತ್ರವನ್ನು ಗಮನಿಸಿ. ಸರಿಯಾದ ಉತ್ತರವನ್ನು ಚೌಕದಲ್ಲಿ ಗುರುತಿಸಿ. ಮೊಟ್ಟೆ ಇಡ್ತೈತೋ ಮರಿ ಜನ್ಮ ಕೊಡ್ತೈತೆ? ಮೊಟ್ಟೆ ಇಲ್ಲಿ ಮೊಟ್ಟೆ ಕಾಂಗೋರ್ ಮರಿ ಜನ್ಮ ನೀಡುತ್ತವೆ. ಹಾವು ಮೊಟ್ಟೆ ಇಡ್ತೈತೋ ಮರಿ ಜನ್ಮ ಕೊಡ್ತೈತೆ? ಮೊಟ್ಟೆ ಇಡುತ್ತವೆ. ಜೀವಿಗಳಿಗೆ ಸಂತಾನೋತ್ಪತ್ತಿಯ ಅವಶ್ಯಕ ಏಕೆ? ಪೀಳಿಗೆಯಿಂದ ಪೀಳಿಗೆಗೆ ಒಂದೇ ರೀತಿಯ ಜೀವಿಗಳ ಮುಂದುವರೆಯುವುದನ್ನು ಖಾತರಿಪಡಿಸಿಕೊಳ್ಳಲು ಸಂತಾನೋತ್ಪತ್ತಿ ಬಹಳ ಮುಖ್ಯ. ಮೊಟ್ಟೆ ಇಡುವುದರ ಮೂಲಕ ಸಂತಾನೋತ್ಪತ್ತಿಯ ಮಾಡುವ ಗಳಿಗೆ ಏನೆಂದು ಕರೆಯುವರು? ಅಂಡಾಜ, ಓವಿಪಾರಸ್ ಎನ್ನುವರು. ಜನ್ಮ ಕೊಡುವ ಪ್ರಾಣಿಗಳಿಗೆ ಏನೆಂದು ಕರೆಯುವರು? ಧನ್ಯವಾದಗಳು.